ಬಾಗಲಕೋಟೆಯಲ್ಲಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿತ್ತು. ಕಿಲ್ಲಾ ಚಾವಡಿಯಿಂದ ಬಂಕಾ ಮಸೀದಿಯ ರಸ್ತೆ ಅಂದ್ರೆ ಘಟನೆ ನಡೆದ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಹೀಗೆ ರಸ್ತೆ ಬಂದ್ ಮಾಡಿದ್ದಕ್ಕೆ ಹಿಂದೂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನ ಓಡಾಡೋ ರಸ್ತೆ ಇದು, ಇದನ್ನ ಸಂಪೂರ್ಣ ಹೀಗೆ ಬ್ಲಾಕ್ ಮಾಡಿಬಿಟ್ರೆ ಹೇಗೆ, ಇದು ಸರಿಯಲ್ಲ ಅಂತ ರಸ್ತೆಯಲ್ಲಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಹಿಂದೂ ಮುಖಂಡರು ಒತ್ತಾಯಿಸಿದ್ದಾರೆ. ಈ ವೇಳೆ ಬ್ಯಾರಿಕೇಡ್ ತೆಗೆಯುವಂತೆ ಪೊಲೀಸರೊಂದಿಗೆ ವಾಗ್ವಾದ ಕೂಡ ನಡೆದಿದೆ. ಸಿಪಿಐ ಮಠಪತಿ ಜೊತೆಗೆ ಹಿಂದೂ ಮುಖಂಡರು ವಾಗ್ವಾದ ನಡೆಸಿದ್ದಾರೆ. ಮುಖಂಡರಿಂದ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಗಳು ಕೇಳಿ ಬಂದಿವೆ. ಬಂಕಾ ಮಸೀದಿಯ ಸುತ್ತಮುತ್ತ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ. ಕೆಲಕಾಲ ವಿದ್ಯುತ್ ಸಂಪರ್ಕವನ್ನ ಅಧಿಕಾರಿಗಳು ಕಡಿತ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಲ್ಲು ತೂರಾಟದ ವೇಳೆ ಹಿಂದೂ ಕಾರ್ಯಕರ್ತನಿಗೆ ಗಾಯ ಆಗಿದೆ. ಹಿಂದೂ ಕಾರ್ಯಕರ್ತ ಪ್ರಕಾಶ್ ಅರಕೇರಿಗೆ ಗಾಯ ಆಗಿದೆ. ಪ್ರಕಾಶ್ ಅರಕೇರಿ ಆರೋಗ್ಯ ವಿಚಾರಿಸಿದ್ದಾರೆ. ವಿಜಯೇಂದ್ರ ಕರೆ ಮಾಡಿ ಮಾತಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ಕಲ್ಲು ತೂರಾಟದ ವೇಳೆ ಗಾಯಗೊಂಡಂತಹ ಹಿಂದೂ ಕಾರ್ಯಕರ್ತನ ಆರೋಗ್ಯ ವಿಚಾರಿಸಿಕೊಂಡಿದ್ದಾರೆ. ನಿನ್ನೆ ನಡೆದಿದ್ದಂಥ ಘಟನೆ, ಶಿವಾಜಿ ಭಾವಚಿತ್ರ ಪ್ರತಿಮೆ ಸಾಗೋ ಸಂದರ್ಭದಲ್ಲಿ ಅದು ಮಸೀದಿಯ ಬಳಿ ಬರ್ತಿದ್ದ ಹಾಗೆ ಅಲ್ಲಿ ಕಲ್ಲು ಮತ್ತೆ ಚಪ್ಪಲಿ ತೂರಾಟ ನಡೆದಿರುತ್ತೆ. ಈ ಸಂದರ್ಭದಲ್ಲಿ ಕಲ್ಲು ತೂರಾಟದಿಂದ ಕೆಲವರಿಗೆ ಗಾಯಗಳಾಗಿತ್ತು. ಸರ್ ಕೊಡ್ತೀನಿ ಸರ್, ಮಾತಾಡ್ಸಿ. ನಮಸ್ಕಾರ ಸರ್. ಸಂಕಷ್ಟ ಆಗಿದೆಪ್ಪ ಸರ್, ಗೊತ್ತಾಯ್ತು. ಈಗ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೋವು ಸರ್, ಒಳಗೆ ಜಿಕ್ಕಾಕತ್ತೆ ಸರ್. ನೀವು ಹಾಂ ಸರ್. ಹ್ಞೂ ಸರ್, ಆಯ್ತು ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಕೊಡ್ತೀನಿ ಸರ್, ಮಾತಾಡ್ಸಿ. ನಮಸ್ಕಾರ ಸರ್. ಸಂಕಷ್ಟ ಆಗಿದೆಪ್ಪ ಸರ್, ಗೊತ್ತಾಯ್ತು.